ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಅಡಿಪಾಯ, ಸಿಎಂ ಡಿಕೆ ಶಿವಕುಮಾರ್. ಜಗನ್ನಾಥ್ ಪಾಟೀಲರಿಗೆ ಶಾಸಕ ಶೈಲೇಂದ್ರ ಬೆದ್ದಾಳೆ ಅಭಿನಂದನೆ. ಚಿಕ್ಕಲ್ಚಂದ ನಿಟ್ಟೂರಿನಲ್ಲಿ ಭೀಮರಾಜ್ ಸೇನಾ ಉಚಿತ ಟ್ಯೂಷನ್ ಆರಂಭ. ಸಂತಪುರ್ ಬಳಿ ಭೀಕರ ರಸ್ತೆ ಅಪಘಾತ, ಬೈಕ್ ಸವಾರ ಗಂಭೀರ ಗಾಯ. ಸುದ್ದಿಯ ವಿವರಗಳು. ಸ್ವಾತಂತ್ರ್ಯ ಪೂರ್ವದಿಂದಲೂ ಪತ್ರಿಕೋದ್ಯಮವು ದೇಶದ ಪ್ರಗತಿಗೆ ಮತ್ತು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ನಿರ್ಣಾಯಕ ಪಾತ್ರ ವಹಿಸಿದೆ. ಮಾಹಿತಿ ತಲುಪಿಸುವ, ಪ್ರಶ್ನಿಸುವ ಹಾಗೂ ಸಮಾಜವನ್ನು ಜಾಗೃತಗೊಳಿಸುವ ಮಹತ್ವದ ಕಾರ್ಯವನ್ನು ಪ್ರತಿ ಪತ್ರಕರ್ತನು ಜವಾಬ್ದಾರಿಯಿಂದ ನಿರ್ವಹಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ದಿನ 1843ರಲ್ಲಿ ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಕಟಗೊಂಡ ಐತಿಹಾಸಿಕ ದಿನದ ನೆನಪಿನಲ್ಲಿ ಸತ್ಯದ ಪರ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಹೋರಾಡುವ ನನ್ನೆಲ್ಲ ಸಮಸ್ತ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಂದು ಹೇಳಿದ್ದಾರೆ. ಇಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಸಮದಲ್ಲಿರುವ 4 ಪ್ರಮುಖ ಆಧಾರ ಸ್ತಂಭಗಳಾಗಿ ಕೆಲಸ ಮಾಡುತ್ತವೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ತಪ್ಪು ಮಾಡಿದಾಗ ಅದನ್ನು ತೋರಿಸಿ ತಿದ್ದಲು ಪತ್ರಿಕಾ ರಂಗ ಕೆಲಸ ಮಾಡುತ್ತದೆ. ಪತ್ರಕರ್ತರು ಏನೇ ಬರೆದರೂ ಹೇಳಿದರೂ ಕೂಡ ಆತ್ಮಸಾಕ್ಷಿಯನ್ನು ಗಮನದಲ್ಲಿಟ್ಟುಕೊಂಡು ಬರೆಯಿರಿ ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ವಿರೋಧ ಪಕ್ಷ ಮಾಡುವ ಕೆಲಸ ಮಾಧ್ಯಮ ಮಾಡುತ್ತದೆ ಎಂದು ಹಲವರು ಹೇಳುತ್ತಾರೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಪತ್ರಕರ್ತರು ಸಮಾಜದ ಬದಲಾವಣೆಗೆ ಶ್ರಮಿಸುವವರು ಎಂದರು. ಆಡಳಿತ ಪಕ್ಷವನ್ನು ತಿದ್ದುವ ಕೆಲಸ ಮಾಡುತ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಪತ್ರಕರ್ತರು ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ, ವಿರುದ್ಧವಾಗಿ ಬರೆದಿದ್ದಾರೆ. ನನ್ನ ವೈರಿಗಳು ಎಂದು ನಾನು ಭಾವಿಸುವುದಿಲ್ಲ. ಕಳೆದ 6-7 ತಿಂಗಳಿನಿಂದ ನಾನು ಆರೋಗ್ಯ ತಪಾಸಣೆ ಮಾಡಿಸಿರಲಿಲ್ಲ. ಹೀಗಾಗಿ ರೆಗ್ಯುಲರ್ ಚೆಕಪ್ಗೆಂದು ಇಂದು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ದೆ. ಆದರೆ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ ಎಂದು ಟಿವಿಯಲ್ಲಿ ಹಾಕಿದ್ದಾರೆ ಎಂದು ನನ್ನ ಖಾಸಗಿ ಕಾರ್ಯದರ್ಶಿಗಳು ಹೇಳುತ್ತಿದ್ದರು. ಹೀಗೆ ಫೇಕ್ ನ್ಯೂಸ್ನ ನಶೆ ಇತ್ತೀಚೆಗೆ ಹೆಚ್ಚಾಗಿದೆ. ನಿನ್ನೆಯಷ್ಟೇ ನಾವು ನಶಾ ಮುಕ್ತ ಭಾರತ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಫೇಕ್ ನ್ಯೂಸ್ನ ನಶೆ ಹತ್ತಿಸಿಕೊಳ್ಳಬೇಡಿ ಎಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಸಮಾಜದಲ್ಲಿರುವ 4 ಪ್ರಮುಖ ಆಧಾರ ಸ್ತಂಭಗಳಾಗಿ ಕೆಲಸ ಮಾಡುತ್ತವೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ತಪ್ಪು ಮಾಡಿದಾಗ ಅದನ್ನು ತೋರಿಸಿ ತಿದ್ದಲು ಪತ್ರಿಕಾ ರಂಗ ಕೆಲಸ ಮಾಡುತ್ತದೆ. ಪತ್ರಕರ್ತರು ಏನೇ ಬರೆದರೂ ಹೇಳಿದರೂ ಕೂಡ ಆತ್ಮಸಾಕ್ಷಿಯನ್ನು ಗಮನದಲ್ಲಿಟ್ಟುಕೊಂಡು ಬರೆಯಿರಿ ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ವಿರೋಧ ಪಕ್ಷ ಮಾಡುವ ಕೆಲಸ ಮಾಧ್ಯಮ ಮಾಡುತ್ತದೆ ಎಂದು ಹಲವರು ಹೇಳುತ್ತಾರೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಪತ್ರಕರ್ತರು ಸಮಾಜದ ಬದಲಾವಣೆಗೆ ಶ್ರಮಿಸುವವರು ಎಂದು ಆಡಳಿತ ಪಕ್ಷವನ್ನು ತಿದ್ದುವ ಕೆಲಸ ಮಾಡುತ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಪತ್ರಕರ್ತರು ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ, ವಿರುದ್ಧವಾಗಿ ಬರೆದಿದ್ದಾರೆ. ನನ್ನ ವೈರಿಗಳು ಎಂದು ನಾನು ಭಾವಿಸುವುದಿಲ್ಲ. ಕಳೆದ 6-7 ತಿಂಗಳಿನಿಂದ ನಾನು ಆರೋಗ್ಯ ತಪಾಸಣೆ ಮಾಡಿಸಿರಲಿಲ್ಲ. ಹೀಗಾಗಿ ರೆಗ್ಯುಲರ್ ಚೆಕಪ್ಗೆಂದು ಇಂದು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ದೆ. ಆದರೆ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ ಎಂದು ಟಿವಿಯಲ್ಲಿ ಹಾಕಿದ್ದಾರೆ ಎಂದು ನನ್ನ ಖಾಸಗಿ ಕಾರ್ಯದರ್ಶಿಗಳು ಹೇಳುತ್ತಿದ್ದರು. ಹೀಗೆ ಫೇಕ್ ನ್ಯೂಸ್ನ ನಶೆ ಇತ್ತೀಚೆಗೆ ಹೆಚ್ಚಾಗಿದೆ. ನಿನ್ನೆಯಷ್ಟೇ ನಾವು ನಶಾ ಮುಕ್ತ ಭಾರತ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಫೇಕ್ ನ್ಯೂಸ್ನ ನಶೆ ಹತ್ತಿಸಿಕೊಳ್ಳಬೇಡಿ. ಯಾರ್ಯಾರೋ ಏನು ಹೇಳಿದರು ಎಂದು ತಕ್ಷಣ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬೇಡಿ. ಸತ್ಯ ವಿಚಾರಿಸಿ ಪರಾಮರ್ಶೆ ಮಾಡಿ ಬರೆಯಿರಿ ಎಂದು ಕೇಳಿಕೊಂಡರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಿರ್ತಕ್ಕಂಥ ಪತ್ರಿಕಾ ದಿನಾಚರಣೆ ಉದ್ಘಾಟನೆಯಲ್ಲಿ ಎಲ್ಲ ಅತಿಥಿಗಳು ಭಾಗಿಯಾಗಿದ್ದಾರೆ. ಅವರಿಗೆ ಅಕಾಡೆಮಿಯ ವತಿಯಿಂದ ಧನ್ಯವಾದಗಳು. ಇವತ್ತು ಪತ್ರಿಕಾ ದಿನಾಚರಣೆ. ಎಲ್ಲರಿಗೂ ಈ ಪತ್ರಿಕಾ ದಿನಾಚರಣೆಯ ತುಂಬ ಹೃದಯ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರೂ ಇವತ್ತು ನಿಖರ ನಿರ್ಭೀತಿ ನಿರಪೇಕ್ಷವಾದಂಥ ಜಾತ್ಯತೀತದ
ಧರ್ಮ ತತ್ವವನ್ನು ಆಧರಿಸಿ ತಾವೆಲ್ಲ ಈ ಮಾಧ್ಯಮದ ಲೋಕದಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಇದು ಬಹಳ ಕಷ್ಟವಾದ ಕೆಲಸನೇ, ಏನು ಸುಲಭದ ಕೆಲಸ ಅಲ್ಲ. ಇಲ್ಲಿ ಪತ್ರಿಕೋದ್ಯಮದ ತತ್ವ ಯಾವಾಗಲೂ ಕೂಡ ಕಾಪಾಡಿಕೊಂಡು ಹೋಗಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಪತ್ರಿಕೋದ್ಯಮ ಪ್ರೆಸ್ ಮೀಡಿಯಾ ಪ್ರಜಾಪ್ರಭುತ್ವದ ಒಂದು ಭಾಗ. ನಾವೆಲ್ಲ ರಾಜಕಾರಣಿಗಳು ಮಾತಾಡ್ತಾ ಇರ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಅಂತ 4 pillars ಆಫ್ ಡೆಮೋಕ್ರಸಿ ಅಂತ. ಯಾರು ಏನು ತಪ್ಪು ಮಾಡಲಿ, ಶಾಸಕರು ತಪ್ಪು ಮಾಡ್ಬೋದು, ಇಲ್ಲ ಕಾರ್ಯಾಂಗ ತಪ್ಪು ಮಾಡ್ಬೋದು, ಇಲ್ಲ ನ್ಯಾಯಾಂಗ ತಪ್ಪು ಮಾಡ್ಬೋದು. ಇವನ್ನೆಲ್ಲ ಕೂಡ ವಿಮರ್ಶೆ ಮಾಡಿ ಬರೀಲಿಕ್ಕೆ, ತಿದ್ದಲಿಕ್ಕೆ, ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ, ಸಮಾಜದಲ್ಲಿ ಆಗ್ತಂಥ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ವೃತ್ತಿ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದರೆ ಬರೆಯೋರು ನೀವೊಬ್ಬರು, ಬರೀಬೇಕಾದ್ರೆ ಪೆನ್ ನಿಮ್ಮ ಪೆನ್ನು, ಓದೋರು ನೋಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದನ್ನು ನೋಡ್ತಾರೆ. ಸೊ ಅದರಿಂದ ನೀವು ಏನೇ ಬರೆದ್ರು ಕೂಡ, ಏನೇ ವಿಚಾರ ತಿಳಿಸಿದ್ರು ಕೂಡ, ಬಹುಶಃ ಏನು ತಮ್ಮಲ್ಲಿ ಭಾವನೆಗಳು ಇದ್ರೂ ಕೂಡ ತಮ್ಮ ಆತ್ಮಸಾಕ್ಷಿನ ತಾವು ಗಮನದಲ್ಲಿ ಇಟ್ಕೊಂಡು ತಾವು ತಮ್ಮ ವಿಚಾರವನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂಥೇಳಿ ನನ್ನ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಕೆಲವರೆಲ್ಲ ಮಾಧ್ಯಮದವರು ಅಂತಂದರೆ ಯಾವಾಗಲೂ ಶಾಶ್ವತವಾದಂಥ ವಿರೋಧ ಪಕ್ಷದವರು ಅಂತ ತಿಳ್ಕೊಬಿಡ್ತಾರೆ. ವಿರೋಧ ಪಕ್ಷ ಮಾಡೋ ಕೆಲಸ ಮಾಧ್ಯಮ ಮಾಡ್ತಾರೆ ಅಂತ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನೀವು ಸಮಾಜನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಾವು ತಪ್ಪು ಮಾಡಿದ್ರೆ ನೀವು ಯಾಕೆ ವಿರೋಧ ಪಕ್ಷದವ್ರು ಆಗ್ತೀರಿ? ನಮ್ಮನ್ನು ತಿದ್ದೋಂಥ ಕೆಲಸ ಕೂಡ ನಾವೇನಾದ್ರು ತಪ್ಪು ದಾರಿಗೆ ಹೋದಾಗ ನಮ್ಮನ್ನು ತಿತ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ರಾಜಕಾರಣಿಗಳ ಕೆಲಸ ಮಾಡಿದ್ರೆ, ಬಹುಶಃ ಬ್ರಾಡ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಈಗ ನಾನು ಬೆಳಗ್ಗೆ ರೋಟೀನ್ ಸುಮಾರು 6-7 ತಿಂಗಳಿಂದ ಹಾಸ್ಪಿಟ್ಲಿಗೆ ಹೋಗಿ ರೋಟೀನ್ ಚೆಕ್ ಮಾಡಿಸಿರ್ಲಿಲ್ಲ. ಸುಮ್ಮನೆ ಒಂದು ರೋಟೀನ್ ಚೆಕ್ ಮಾಡಿಸೋಣ ಅಂತ ಬಾದಲ್ದಿಂದ, ಯಾಕೆಂದರೆ ಲೇಟ್ ಮಲಗ್ತಿದ್ದೆ ನಾನು, ಮಾಡಿಸೋಣ ಅಂತ ಹೋಗಿದ್ದೆ. ಈಗ ನನ್ನ ಪ್ರೈವೇಟ್ ಸೆಕ್ರೆಟ್ರಿ OSD ಹೇಳ್ತಾ ಇದ್ರು, ಟಿ ವಿಲಿ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಹೋಗಿದ್ದೀರಿ ಅಂತ ಬೆತ್ತಾಯ್ತು ಅಂತ ಅಂದ್ಬಿಟ್ಟು. ಸೊ ಹಿಂಗೆ ನಿಮಗೆ ಭಾಳ ಫೇಕ್ ನ್ಯೂಸ್ ಅಂದರೆ ಭಾಳ ನಶೆ ಬಂದ್ಬಿಟ್ಟಿರ್ತದೆ, ಫೇಕ್ ನಶೆ. ನೆನ್ನೆ ತಾನೇ ನಶೆ ಮುಕ್ತ ಭಾರತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ದು. ನಿಮಗೆ ಫೇಕ್ ನಶೆ, ಈಗ ಯಾರು ಏನೇನೋ ಹೇಳ್ತಾರೆ ಅಂತ ತಕ್ಷಣ ಸತ್ಯ ನೋಡಬೇಕು. ಸತ್ಯ ನೋಡದೆ ತಾವು ಬರೆದ್ಬಿಡ್ತೀರಿ, ತಿಳಿಸ್ಬಿಡ್ತೀರಿ. 2 ನಿಮಿಷಕ್ಕೆ ಒಂದು ಮೆಸೇಜ್ ಹಾಕ್ಬಿಡ್ತಾನೆ ಯಾವನೊಬ್ಬ ರಿಪೋರ್ಟ್ರು. ಅವನು ಇನ್ನು ನೋಡಲ್ಲ, ಏನು ಸತ್ಯಾಂಶ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಲ್ಲ. ಟಿ ವಿ ಅವ್ರದ್ದು ನಡೆಸ್ಬೇಕಲ್ಲ ಪಾಪ, 24/7 ಸತ್ಯ ಬರೆಯೋದು, ಸತ್ಯ ನುಡಿಯೋದು, ಸತ್ಯಕ್ಕೆ ಗೌರವನ ನೀಡೋದು, ಇದು ಭಾಳ ಮುಖ್ಯವಾದಂಥ, ಇದು ಪತ್ರಿಕೋದ್ಯಮದ ಮೊದಲನೇ ಕರ್ತವ್ಯ. ನಾನು ಮೇಕೆದಾಟು ಪಾದಯಾತ್ರೆ ಮಾಡ್ತಿದ್ದೆ, ತಮಗೆಲ್ಲ ಗೊತ್ತಿರಬೇಕು. ಪ್ರಾರಂಭ ಮಾಡಿದೆ ಕೊರೋನಾ ಸಂದರ್ಭ, ಫಸ್ಟ್ ಡೇ. ನಾನು ಭಾಳ ಕಷ್ಟಪಟ್ಟು ಅದನ್ನು ಮೇಕೆದಾಟು ರಾಜ್ಯದ ಹಿತಕ್ಕೆ ನನ್ನದೇ ಆದ ಚಿಂತನೆ, ನನಗೇನು ಅನುಕೂಲ ಇಲ್ಲ ವೈಯಕ್ತಿಕವಾಗಿ, ರಾಜ್ಯಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾವೆಲ್ಲ ಒಂದು ಮೇಕೆದಾಟು ಪಾದಯಾತ್ರೆನ ಮಾಡಿದೆವು ಕೋವಿಡ್ ಸಂದರ್ಭದಲ್ಲಿ. ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟು ಆಗ ತಡಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ, ನಮ್ಮ ಪಾರ್ಟಿರು ಇದು ಟೈಮ್ ಸರಿ ಇಲ್ಲ ಅಂತ. ಬಟ್ ನಾನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು, ಯಾರು ಬರಲಿ ಬರ್ದೇವಲ್ಲಿ ನಾವಿಬ್ಬರಾರು ನಡೀತೀವಿ ಅಂತ. ಅಲ್ಲಿ ನೀವು ನೋಡಿರಬೇಕು, ಸಂಗಮದಿಂದ ಒಂದು ದೊಡ್ಡ ಕರ್ವ್ ಇದೆ, ಒಂದು 7-8 ಕಡೆ ತಿರುಗಬೇಕು. ಎಲ್ಲ 3-4 ದಿನ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ನಡೀತಾ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಹುಡುಗರು ಒತ್ತಡಕ್ಕೆ ಸ್ವಲ್ಪ ತಳ್ತಾ ಇದ್ರು. ಸ್ವಲ್ಪ 1-2-3 ಕಡೆ 1-2 ಶೇಕ್ ಆಗಿದೆ. ಟಿ ವಿ ಯಾರು ಅದನ್ನ ಹಿಡಿದ್ಬಿಟ್ಟು ಏನು ವರ್ಷಗಟ್ಟಲೆ ಕುಡ್ದು ನಡೀತಾವನೆ ಅಂತ ಅದನ್ನು ಬರೆದು ಈಗೂ ಅದನ್ನು ಹಾಕ್ತಾನೆ ಅವರೇ. ಈಗ ಅದನ್ನು ಮಜಾ ಅಂದರೆ ಬೇರೆಯವ್ರ ಮಜಾ ತಗೊಳಕ್ಕೆ ನಮ್ಮನ್ನು ಬಳಸ್ಕೊತಾ ಇದ್ದಾರೆ.
ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ಜಗನ್ನಾಥ್ ಪಾಟೀಲ್ ಅವರನ್ನು ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ, ವಿಶ್ವವಿದ್ಯಾಲಯದ ಶೈಕ್ಷಣಿಕ ಅಭಿವೃದ್ಧಿ, ವಿದ್ಯಾರ್ಥಿಗಳ ಹಿತಾಸಕ್ತಿ ಹಾಗೂ ಜನೋಪಯೋಗಿ ಕಾರ್ಯಗಳಿಗೆ ಆದ್ಯತೆ ನೀಡುವ ಮೂಲಕ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ಶುಭ ಹಾರೈಸಿದರು. ಜಗನ್ನಾಥ್ ಪಾಟೀಲ್ ಅವರ ನೇಮಕಾತಿಯಿಂದ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದ್ದು, ತಮ್ಮ ಅವಧಿಯಲ್ಲಿ ಪ್ರಾಮಾಣಿಕತೆ ಹಾಗೂ ಬದ್ಧತೆಯಿಂದ ಸೇವೆ ಸಲ್ಲಿಸುವ ವಿಶ್ವಾಸ ವ್ಯಕ್ತಪಡಿಸಲಾಯಿತು. ಈ ವೇಳೆ ಗಣ್ಯರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಭೀಮರಾಜ್ ಸೇನಾ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಿಕ್ಕಲ್ಚಂದ ಹಾಗೂ ನಿಟ್ಟೂರು ಗ್ರಾಮಗಳಲ್ಲಿ ಉಚಿತ ಬೋಧನಾ ತರಬೇತಿ ಟ್ಯೂಷನ್ ತರಗತಿಗಳನ್ನು ಆರಂಭಿಸಲಾಗಿದೆ. ಭೀಮರಾಜ್ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ರಾಜೇಶ್ ಕಾಂಬ್ಳೆ ಅವರ ಆದೇಶದ ಮೇರೆಗೆ ಈ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು, ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚಬೇಕು ಹಾಗೂ ಅವರ ಭವಿಷ್ಯ ಉಜ್ವಲವಾಗಬೇಕು ಎಂಬ ಉದ್ದೇಶದಿಂದ ಉಚಿತ ತರಗತಿಗಳನ್ನು ಆರಂಭಿಸಲಾಗಿದೆ ಎಂದು ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಭೀಮರಾಜ್ ಸೇನಾ ಸಂಘಟನೆ ಶಿಕ್ಷಣ, ಸಾಮಾಜಿಕ ನ್ಯಾಯ ಹಾಗೂ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಸದಾ ಬದ್ಧವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ಪೋಷಕರು ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಹೆಚ್ಚಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪುರ್ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಔರಾದ್ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಹಲವು ಬಾರಿ ಗಿರಕಿ ಹೊಡೆದಿದ್ದು, ಈ ಭೀಕರ ದೃಶ್ಯ ಹೆದ್ದಾರಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅಪಘಾತದಲ್ಲಿ ತಾಲೂಕಿನ ಶೆಂಬಳಿ ಗ್ರಾಮದ ಸಂತೋಷ್ ಮೇತ್ರೆ 35 ಅವರ ಕೈ, ಕಾಲು ಹಾಗೂ ತಲೆಗೆ ಗಂಭೀರ ಗಾಯಗಳಾಗಿವೆ. ಅವರನ್ನು ತಕ್ಷಣ ಬೀದರ್ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ಸಂತಪುರ್ ಪೊಲೀಸ್ ಠಾಣೆಯ ಪಿಎಸ್ಐ ದಿನೇಶ್ ಎಂಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೀಡಾದ ಕಾರನ್ನು ವಶಪಡಿಸಿಕೊಳ್ಳಲಾಗಿದ್ದು, ಪ್ರಕರಣ ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕ್ರೈಸ್ತರ ಚರ್ಚ್ಗಳ ನಿಗಮ ಮಂಡಳಿ ವತಿಯಿಂದ 2025-26ನೇ ಸಾಲಿಗೆ ಮೀಸಲಾದ 85 ಕೋಟಿ ರೂಪಾಯಿ ಅನುದಾನ ಇದುವರೆಗೆ ಚರ್ಚ್ಗಳಿಗೆ ತಲುಪಿಲ್ಲ ಎಂದು ಆರೋಪಿಸಿ ಕ್ರೈಸ್ತ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ಅನುದಾನ ಮಂಜೂರು ಮಾಡಿದರೂ ನಿಗಮದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಅಧಿಕಾರಿಗಳು ಅದನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಕಳೆದ 2 ವರ್ಷಗಳಿಂದ ಜಿಲ್ಲೆಯ ಹಲವು ಚರ್ಚ್ಗಳ ಸ್ಥಿತಿ ಅತ್ಯಂತ ಕಳಪೆಯಾಗಿದ್ದು, ದುರಸ್ತಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಅನುದಾನದ ಅಗತ್ಯವಿದೆ. ಆದರೆ ಸರ್ಕಾರದ ಅನುದಾನ ಇನ್ನೂ ಫಲಾನುಭವಿಗಳಿಗೆ ತಲುಪದಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಹೇಳಿದರು. ಚರ್ಚ್ಗಳ ಅಭಿವೃದ್ಧಿ ವಿಚಾರವನ್ನು ರಾಜಕೀಯ ಮಾಡದೆ ಗ್ರಾಮೀಣ ಪ್ರದೇಶಗಳಲ್ಲಿರುವ ಚರ್ಚ್ಗಳ ದುಸ್ಥಿತಿಯನ್ನು ಅಧಿಕಾರಿಗಳು ಖುದ್ದಾಗಿ ಪರಿಶೀಲಿಸಿ ತಕ್ಷಣವೇ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯ ಕೆಲವೇ ಉತ್ತಮ ಚರ್ಚ್ಗಳಿಗೆ ಭೇಟಿ ನೀಡುವುದನ್ನು ಬಿಟ್ಟು ಗ್ರಾಮೀಣ ಭಾಗದ ಚರ್ಚ್ಗಳ ನೈಜ ಪರಿಸ್ಥಿತಿಯನ್ನು ಅರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಸುಮಾರು 13 ಊರಿನ ಮೇಲೆ ಒಂದು ಡೆಲಿಗೇಟ್ ಆಗಿದ್ದೇನೆ. ಈ ಒಂದು ದಿವಸ ನಾವು ಇಲ್ಲಿ ಬಂದಿರುವ ಕಾರಣ ಏನಂದ್ರೆ, ನಮ್ಮ ಕ್ರೈಸ್ತ ನಿಗಮ ಮಂಡಳಿ ಕಳೆದ ವರ್ಷ 2025-26ನೇ ಸಾಲಿನಡಿಯಲ್ಲಿ ಏನು ಹಣ ಬಿಡುಗಡೆ ಮಾಡಿದೆ ನಮ್ಮ ಸರ್ಕಾರ 85 ಕೋಟಿ ರೂಪಾಯಿ, ಆ ಅನುದಾನ ನಮ್ಮ ಕ್ರೈಸ್ತ ಜನರಿಗೆ ತಲುಪಿಲ್ಲ. ಆ ವಿಷಯಕ್ಕಾಗಿ ನಾವು ಬಂದಿರುವಂಥದ್ದಾಗಿದೆ. ಕಳೆದ ವರ್ಷ ನಮ್ಮ ಒಂದು ಸರ್ಕಾರದಿಂದ ನಮ್ಮ ಕ್ರೈಸ್ತ ನಿಗಮಕ್ಕೆ ಸುಮಾರು 22 ಚರ್ಚ್ಗಳಿಗೆ 2ನೇ ಹಂತದ ಅನುದಾನ ನೀಡಬೇಕೆಂದು ಆದೇಶ ಹೊರಡಿಸಿದೆ. ಅದು ಒಂದು ಆದೇಶ ಹೊರಡಿಸಿದ ಲೆಟರ್ ಪ್ರೂಫ್ ಕೂಡ ಇಲ್ಲಿದೆ. ಅಕ್ಟೋಬರ್ ತಿಂಗಳಲ್ಲಿ 2025 ಒಂದು ಸರ್ಕಾರ ಏನಂದ್ರೆ, ನಮ್ಮ ಇಡೀ ಕರ್ನಾಟಕದಲ್ಲಿ 2ನೇ ಹಂತದ ಚರ್ಚ್ ಕಟ್ಟಡದ ಒಂದು 22 ಚರ್ಚ್ಗಳ ಒಂದು 2ನೇ ಹಂತದ ಹಣ ಬಿಡುಗಡೆ ಮಾಡಂತೆ ನಿಗಮಕ್ಕೆ ಒಂದು ಆದೇಶ ಹೊರಡಿಸಿತ್ತು. ಆದರೆ ನಿಗಮದ MD ಆಗಿರ್ಬೋದು ಮತ್ತೆ ಅಧ್ಯಕ್ಷರಾಗಿರ್ಬೋದು
ಮತ್ತು ಉಪಾಧ್ಯಕ್ಷರಾಗಿರ್ಬೋದು ಸರ್ಕಾರದ ಒಂದು ಆದೇಶವನ್ನು ಅವರು ಗಾಳಿಗೆ ತೂರಿದ್ದಾರೆ. ಸರ್ಕಾರ ಒಂದು 22 ಚರ್ಚ್ಗಳಿಗೆ ನೀವು ಹಣ ಕೊಡ್ರಿ ಅಂತ ಅವರು ಏನು ಆದೇಶ ಮಾಡಿತ್ತು, ಆ ಆದೇಶವನ್ನು ಅವರು ಗಾಳಿಗೆ ತೂರಿದ ಕಾರಣ ನಾವೊಂದು ಸರ್ಕಾರವು ಕಾಂಗ್ರೆಸ್ ಪಕ್ಷವು ಮತ್ತು ಸರ್ಕಾರವು ಅವರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಯಾಕಂದ್ರೆ ಈ ಸಮಾಜದಲ್ಲಿ ನೋಡಬೇಕಾದ್ರೆ ನಮ್ಮ ಕ್ರಿಶ್ಚಿಯನ್ ಒಂದು ಸಮುದಾಯದ ಒಂದು ಎಲ್ಲ ಚರ್ಚ್ಗಳ ಹಾಲತ್ ಯಾವ ತರ ಖರಾಬ್ ಆಗಿದೆ ಅಂದ್ರೆ, ಫಸ್ಟ್ ಅನುದಾನ ನಮಗೆ 2024 ಸಿಕ್ಕಿದ್ರಿ. ಅದು ಹಣ ಸಿಕ್ಕ ನಂತರ ನಾವೇನ್ ಮಾಡ್ತೇವೆ ಅಂದ್ರೆ ಎಲ್ಲ ಇದ್ದಿನ ಚರ್ಚ್ಗಳು ಚೋಳ ಇದ್ದಿನ ಚರ್ಚ್ಗಳು ರಿನೋವೇಷನ್ ಸಲುವಾಗಿ ಎಲ್ಲ ಟೀನ್ ತೆಗೆದು ವಡದಿ ಮಟ್ಟಿ ಎಲ್ಲ ನಾವು ಕೆಲಸ ಪ್ರಾರಂಭ ಮಾಡಕ್ ಸ್ಟಾರ್ಟ್ ಮಾಡಿದೆವು. ಅದು ಒಂದು 6 ತಿಂಗಳು ಟೈಮ್ ಹಿಡಿತು. ಅದು ಅರ್ಧಂಬರ್ಧ ಕೆಳಗಾಯ್ತ್ರಿ. ಅದ ನಂತರ 2ನೇ ಅನುದಾನ ಸಲುವಾಗಿ ಇನ್ಸ್ಪೆಕ್ಷನ್ ಬಂದ್ರು, ಎಲ್ಲ ಒಂದು ಪೇಪರ್ ವರ್ಕ್ ನೋಡಿದ್ರು, ಕೆಲಸ ನೋಡಿದ್ರು, ಫೈಲ್ ಮಾಡಿದ್ರು, ಆಮೇಲೆ ಗೌರ್ಮೆಂಟಿಗೆ ಕಳಿಸಿದ್ರು, ಎಲ್ಲ ವೇಟ್ ಮಾಡಿದೆವು. ಮತ್ತೆ ನಾವು ವೇಟ್ ಮಾಡ್ತಿದ್ದೇವೆ. ನಾವು ವೇಟ್ ಮಾಡ್ಕೊತ ಕೂತಿದ್ವಿ 2ನೇ ಅನುದಾನ ಯಾವಾಗ ಬರ್ತದೆ ನಾವು ವೇಟ್ ಮಾಡ್ಕೊತ ಕೂತಿದ್ವಿ. ಅವ್ರು ಅನುದಾನ ನೀಡಿದ್ದಾರೆ. ಬಟ್ ಇವ್ರು ಯಾರಂದ್ರೆ ನಿಗಮದ ಒಂದು ಅಧಿಕಾರಿಗಳು ಅವರ ಸ್ವಂತ ಲಾಭಕ್ಕಾಗಿ, ಅವರ ಸ್ವಂತ ಸ್ವಾರ್ಥತೆಗಾಗಿ ಆ ಅನುದಾನ ನಮ್ಮ ಚರ್ಚ್ಗಳಿಗೆ ಬಿಡುಗಡೆ ಮಾಡಿಲ್ಲ. ನಾವು ವಿಶೇಷವಾಗಿ ನಿಗಮದ ಅಧ್ಯಕ್ಷರಿಗಾಗ್ಲಿ ಮತ್ತೆ MDಗಾಗ್ಲಿ ಮತ್ತೆ ಉಪ ಕಾರ್ಯದರ್ಶಿಗಳಾಗಿರುವಂತ ಸಂಜಯ್ ಜಾಗಿ, ವಿಶೇಷವಾದ ಸಂಜಯ್ ಜಾಗಿದವರು, ಅವರು ನಮ್ಮವರೇ, ನಮ್ಮ ಜಿಲ್ಲೆದವರೇ ಆಗಿದ್ದಾರೆ. ಅವರು ನಮ್ಮ ಕ್ರೈಸ್ತ ನಾಯಕರನ್ನ ಹೇಳ್ಕೊಳ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರ ಮೇಲೆ ನಮ್ಗೆ ಬಹಳ ಭರವಸೆ ಇದೆ. ಅವ್ರು ಕಳೆದ ವರ್ಷ ಒಂದು ಈ ಪದವಿಯಲ್ಲಿ ಬಂದಿದ್ರು, ಒಂದು ಏನಂದ್ರೆ ತಗೊಂಡು ಬಂದು ಆಫೀಸ್ಗೆ ಬಂದರು. ನಾ ಖಾವುಂಗ ನಾ ಖಾನೆ ದೂಂಗ ಎಂಬ ಒಂದು ಮಾತಾಡಿದ್ದಾರೆ ಅವರು. ನಾ ಖಾವುಂಗ ನಾ ಖಾನೆ ದೂಂಗ ಎಂಬ ಮಾತು ದೊಡ್ಡ ದೊಡ್ಡ ಭಾಷಣಗಳು ಹೇಳಿದ್ರು ಅವರೆಲ್ಲ. ಬಟ್ ಏನ್ ಮಾಡಿದ್ರು ಅವರು, ನಮಗೆ ಕೇಳಿದ ಬಂದಿನ ಪ್ರಕಾರ ಅವ್ರು ಭ್ರಷ್ಟಾಚಾರದ ಸಲುವಾಗಿ ಹಣ ಬಿಡುಗಡೆ ಮಾಡಲೆಂಬ ಮಾತುಗಳು ನಮ್ಗೆ ಕೇಳಲ್ಪಟ್ಟಿದ್ದೇವೆ. ನೀವು ಇಷ್ಟು ದುಡ್ಡು ಕೊಟ್ಟರೆ ಅವಾಗ ನಾವು ಬಿಡುಗಡೆ ಮಾಡ್ಕೊಂಬ ಮಾತುಗಳು ಅವ್ರು ಆಡಿದ್ದಾರೆ. ಸೊ ಇವತ್ತಿನ ನಮ್ದು ಕ್ರೈಸ್ತರ ಒಂದು ಚರ್ಚ್ಗಳು ಹಾಲತ್ ಹಿಂಗಿದೆ ಅಂದ್ರೆ, ಕಳೆದ 2 ವರ್ಷದಿಂದ ಚರ್ಚಿನಲ್ಲಿ ಮಳೆ ಬಿದ್ದರೆ ಒಳಗೆ ನೀರು ನಡೆದವ್ರಿ. ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ. ನೋಡಿ ಅರ್ಧಂಬರ್ಧ ಕೆಲಸ ಅಂದ್ರೆ ಗೊತ್ತಿಲ್ಲ ಯಾವ ಥರ ಇರ್ತದಂತೆ. ಛತ್ ಬಿದ್ದ ಮೇಲೆ ಲೈಟ್ ಪೈಪ್ ಲೈನ್ ಮಾಡೋದಿರ್ತದ, ಕೆಳಗೆ ಫ್ಲೋರಿಂಗ್ ಮಾಡೋದಿರ್ತದ, ಗಿಲೋ ಮಾಡೋದಿರ್ತದ. ನಾವು ಚರ್ಚ್ ಅಂದ್ರೆ ಎಲ್ಲ ನಮ್ಮ ಕ್ರೈಸ್ತರಿಗೆ ಒಂದು ಪರಿಶುದ್ಧವಾದ ಸ್ಥಳ ರೀ. ಅದು ನಾವು ಪ್ರತಿ ವಾರ 1-2 ಸಲ 3 ಸಲ ಚರ್ಚಿಗೆ ಹೋಗಿ ಆರಾಧನೆ ಮಾಡುವಂಥ ಪವಿತ್ರವಾದ ಸ್ಥಳ. ನಮ್ಮ ನಾಯಕರು ನಿಗಮದಾಗಿ ನಮ್ಮ ನಾಯಕರಿಗೆ ಕೊಟ್ಟಂತ ನಾಯಕರು ಕೂಡ ಕ್ರೈಸ್ತರೇ ಆಗಿದ್ದಾರೆ. ಅವ್ರಿಗೆ ನಾಚಿಕೆ ಬರಬೇಕು ಅವ್ರು ಮಾಡಿರುವಂಥ ಕೆಲಸಕ್ಕೆ. ಒಂದು ಚರ್ಚಿನ ಮೇಲೆ ಅವರು ಒಂದು ರಾಜಕೀಯ ಮಾಡ್ತಾರ, ಚರ್ಚಿನ ಮೇಲೆ ಅವ್ರು ಈ ಥರ ಕೆಲಸ ಮಾಡ್ತಾರ. ಅವ್ರೊಂದು ಕ್ರಿಶ್ಚಿಯನ್ ಎಲ್ಲ ಅವ್ರಿಗೆ ಏನೋ ಕಷ್ಟ ಬಂದ್ರೆ ಏನಾದ್ರೂ ಚರ್ಚಿಗೆ ಹೋಗಿ ಆರಾಧನೆ ಮಾಡಿ ಸಂಡೆ ಕೂಡ ಅವ್ರು ಚರ್ಚಿಗೆ ಬರ್ತಾರ್ರಿ. ಸೆಂಟ್ರಲ್ ಚರ್ಚಿಗೆ ಹೋಗ್ತಾರೆ, ಮೆಥಡಿಸ್ಟ್ ಚರ್ಚಿಗೆ. ಆಲ್ರೆಡಿ ಚೋಳಾದಲ್ಲಿ ಹೋಗ್ತಾರೆ. ಹಳ್ಳಿ ಊರುಗಳಲ್ಲಿ ಇರೋಂಥ ಚರ್ಚ್ಗಳು, ಸಣ್ಣ ಸಣ್ಣ ಚರ್ಚ್ಗಳು ಹೊಡೆದು ಕುಂತಿದ್ದೆವು. 2 ವರ್ಷ ಆಯ್ತು. 2 ಮಳೆಗಳು ಹೋದ್ವು, 2 ಬಿಸಿಲುಗಳು ಹೋದ್ವು. ಜಿಲ್ಲೆಯ ಖಾನಾಪುರ ರಸ್ತೆಯಲ್ಲಿ ಜೂನ್ 26ರಂದು ನಡೆದಿದ್ದ ಅಪಘಾತ ಪ್ರಕರಣವು ತನಿಖೆ ವೇಳೆ ಕೊಲೆ ಪ್ರಕರಣವಾಗಿ ಬದಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ತಿಳಿಸಿದ್ದಾರೆ. ಜೂನ್ 26ರಂದು ಸಂಜೆ 7:30ರ ಸುಮಾರಿಗೆ ದಂಪತಿಗಳು ಖಾನಾಪುರ ರಸ್ತೆಯಿಂದ ಸಿದ್ದೇಶ್ವರ ಮಠದ ಕಡೆಗೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ ಎಂಬ ಮಾಹಿತಿ ಪೊಲೀಸರಿಗೆ ಲಭಿಸಿತ್ತು. ಆರಂಭದಲ್ಲಿ ಇದನ್ನು ರಸ್ತೆ ಅಪಘಾತವೆಂದು ಪರಿಗಣಿಸಿ ತನಿಖೆ ನಡೆಸಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂಜನಾ 26 ಅವರು ನೀಡಿದ ಹೇಳಿಕೆಯಲ್ಲಿ ತನ್ನ ಪತಿಯೇ ಕಾರಿನ ಸ್ಪ್ಯಾನರ್ನಿಂದ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಿದರು. ಗಂಭೀರವಾಗಿ ಗಾಯಗೊಂಡಿದ್ದ ಸಂಜನಾ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಬಳಿಕ ಪ್ರಕರಣವನ್ನು ಕೊಲೆ ಪ್ರಕರಣವಾಗಿ ಪರಿವರ್ತಿಸಲಾಗಿದೆ. ಆರೋಪಿ ಪತಿ ಸಿಕಂದರಾಬಾದ್ ಕಂಟೈನ್ಮೆಂಟ್ ಪ್ರದೇಶದಲ್ಲಿ ಭಾರತೀಯ ಸೇನೆಯಲ್ಲಿ ತರಬೇತಿ ಅಧಿಕಾರಿ ಟ್ರೈನಿಂಗ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಆತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪತಿ ಪತ್ನಿಯ ನಡುವೆ ವೈಯಕ್ತಿಕ ಕಾರಣಗಳಿಂದ ಭಿನ್ನಾಭಿಪ್ರಾಯಗಳಿದ್ದು, ಪತಿಗೆ ಬೇರೆ ಮಹಿಳೆಯರೊಂದಿಗೆ ಅನೈತಿಕ ಸಂಬಂಧವಿದೆ ಎಂಬ ವಿಚಾರವಾಗಿ ಈ ಹಿಂದೆಯೂ ಹಲವು ಬಾರಿ ಜಗಳಗಳು ನಡೆದಿದ್ದವು ಎಂದು ಎಸ್ಪಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ತಾರೀಕು ಈವ್ನಿಂಗ್ ಸುಮಾರು 7:15 ಗಂಟೆಗೆ ಇಬ್ಬರು ಗಂಡ ಹೆಂಡತಿ ನಮ್ಮ ಧನೂರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂಥ ಖಾನಾಪುರ ರೋಡು ಟು ಸಿದ್ದೇಶ್ವರ ಮಠ ಟೆಂಪಲ್ಗೆ ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿರುವ ಹೋಮ್ ಗಾರ್ಡ್ ಅವರನ್ನು ರೋಡ್ ಪಕ್ಕದಲ್ಲಿ ನೋಡಿರ್ತಾರೆ. ನೋಡಿ ಇಬ್ಬರಿಗೂ ಸೇವ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಕರೆಸ್ಕೊಂಡು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ ನಾವು. ಸೊ ಪ್ರೈಮಾ ಫೇಸಿ ನಾವು ನೋಡಿದ್ದಾಗ ಆಕ್ಸಿಡೆಂಟ್ ಅಂತ ಅನಿಸಿದೆ. ತದನಂತರ ಹುಡುಗಿ ಹಾಸ್ಪಿಟಲಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಮೇರೆಗೆ ಗಂಡನೇ ಖುದ್ದಾಗಿ ಹಲ್ಲೆ ಮಾಡಿದ್ದಾನೆ, ಕಾರ್ ಸ್ಪ್ಯಾನರ್ ತಗೊಂಡು ಹಲ್ಲೆ ಮಾಡಿದ್ದಾನೆ ಅಂತ ಗೊತ್ತಿರ್ತದೆ ನಮಗೆ. ಗಂಡ ಆರ್ಮಿದಲ್ಲಿ
ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಿಕಿಂದ್ರಾಬಾದ್ ಕಂಟೋನ್ಮೆಂಟ್ ಏರಿಯಾದಲ್ಲಿ, ಹಾಗೂ ಹೆಂಡತಿ ಹೌಸ್ ವೈಫ್ ಅಂತ ಗೊತ್ತಾಗಿದೆ. ಅದರ ಪ್ರಕಾರ ನಾವು ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೇವೆ. ಇಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ನಮ್ಮ ಬೀದರ್ ಹಾಸ್ಪಿಟ್ಲಿಂದ ಶೋಲಾಪುರ ಹಾಸ್ಪಿಟ್ಲಿಗೆ ಅವರನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಚಿಕಿತ್ಸೆಗೂ ಕುರಿತು ಅವರನ್ನು ಅಲ್ಲಿ ಅಡ್ಮಿಟ್ ಮಾಡಿಸಿರ್ತಾರೆ. ನಿನ್ನೆ ಬೆಳಗ್ಗೆ ಹುಡುಗಿ 26 ವರ್ಷದ ಸಂಜನಾ ಅಂತ ಮರಣ ಹೊಂದಿರುತ್ತಾರೆ ಅವರು. ಸೊ ನಾವು ಮಾರಣಾಂತಿಕ ಹಲ್ಲೆ ಪ್ರಕರಣವನ್ನು ನಾವು ಮರ್ಡರ್ ಕೇಸ್ ಅಂತ ಕನ್ವರ್ಟ್ ಮಾಡಿಕೊಂಡು ಆರೋಪಿಯನ್ನು ನಿನ್ನೆ ಹಾಸ್ಪಿಟಲಿಂದ ರಿಲೀವ್ ಆಗ್ತಾ ಇದ್ದಂಗೆ ಆರೋಪಿಯನ್ನು ನಾವು ವಶಕ್ಕೆ ಪಡೆದು ಜೈಲಿಗೆ ಒಪ್ಪಿಸಿದ್ದೇವೆ. ಗಂಡ ಹೆಂಡತಿ ಮಧ್ಯ ಬೇರೆ ಬೇರೆ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳಿತ್ತು, ಜಗಳ ಆಗ್ತಿತ್ತು ಅಂತ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದ್ದಾರೆ. ಹಾಗೂ ಈ ವ್ಯಕ್ತಿಗೆ ಯಾರು ಹಲ್ಲೆ ಮಾಡಿದ್ದಾನೆ ಗಂಡ, ಈ ವ್ಯಕ್ತಿಗೆ ಬೇರೆ ಹುಡುಗಿಯ ಜೊತೆ ಅನೈತಿಕ ಸಂಪರ್ಕ ಇದೆ ಅಂತ ಮೊದಲಿಂದ ಕೂಡ ಇವರ ಮಧ್ಯೆ ಜಗಳ ಆಗ್ತಿತ್ತು ಅಂತ ನಮ್ಮ ಗಮನಕ್ಕೆ ಬಂದಿದೆ. ಈ ಹಿಂದೆ ಕೂಡ ಈ ಕ್ರಿಮಿನಾಶಕ ಎಲ್ಲ ಹಾಕಿ ಕೊಲೆ ಮಾಡಲಿಕ್ಕೆ ಯತ್ನ ಮಾಡಿದ್ರು ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ರು ಸರ್. ಅದು ಏನಾದರೂ ವಿಚಾರಣೆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ. ಅವರ ಹಿರಿಯರು ನಮಗೂ ಹೇಳಿದ್ದಾರೆ ಇದೇ ರೀತಿ. ಸಾಕಷ್ಟು ಸತಿ ಕುಟುಂಬ ಮಧ್ಯದಲ್ಲಿ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ, ಗಂಡ ಹೆಂಡತಿ ಜಗಳವನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದೇ ಫಸ್ಟ್ ಟೈಮ್ ನಮ್ಮ ಸ್ಟೇಷನ್ಗೆ ಬಂದು ಪ್ರಕರಣ ಕೊಟ್ಟಿದ್ದು ಇದೇ ಫಸ್ಟ್ ಟೈಮ್. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.